ಸ್ನೇಹಿತರೆ, ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಜೀವನದಲ್ಲಿ ಗುರಿಗಳನ್ನ ಇಟ್ಕೊಳ್ಬೇಕು. ಗುರಿ ಇದ್ದರೆ ಮಾತ್ರ ನಮ್ಗೆ ಒಂದು ಡೈರೆಕ್ಷನ್ ಸಿಗ್ತದ, ಕ್ಲಾರಿಟಿ, ಸ್ಪಷ್ಟತೆ ಸಿಗ್ತದ. ಎಷ್ಟೊಂದು ಜನ ಕನಸು ಕಾಣ್ತಾರೆ, ಆದರೆ ಆ ಕನಸಿನಿಂದ ಗುರಿಯ ಕಡೆಗೆ ಸಾಗೋದಿಲ್ಲ. ಆದರೆ ನಾನು ಸುಮಾರು 1-2 ಸಾವಿರ ಸಾಧಕರನ್ನ ನನ್ನ ಜೀವನದಲ್ಲಿ ನೋಡಿರುವುದರಿಂದ ಅವರೆಲ್ಲರೂ ಕನಸು ಕಂಡ್ರು, ಗುರಿ ಇಟ್ಕೊಂಡ್ರು, ಗುರಿ ಕಡೆಗೆ ನಿರಂತರವಾಗಿ ಪ್ರಯತ್ನ ಪಟ್ರು, ಅವ್ರಿಗದು ಸಾಧ್ಯ ಆಯ್ತು. ಯಾವಾಗ ನಾವು ಈ ನಿಟ್ಟಿನಲ್ಲಿ ಸಾಕ್ತಾ ಹೋಗ್ತೀವಿ, ನಮ್ಮ ಬದುಕಿನ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ತದೆ. ಗುರಿಗಳೆಡೆಗೆ ಗುರಿ ಇಟ್ಕೊಂಡು ಯಾರು ಆಕ್ಷನ್ ಓರಿಯೆಂಟೆಡ್ ಆಗಿರ್ತಾರೆ ಅವರು ಮಾತ್ರ ಜೀವನದಲ್ಲಿ ಯಶಸ್ಸನ್ನ ಸಾಧಿಸ್ತಾರೆ. ಸುಮ್ಮನೆ ಕನಸು ಕಟ್ಕೊಂಡು ಹೇಳ್ಕೊಂಡು ಅಲ್ಲಿ ನಾನು ಮಾಡಬೇಕು ಅಂತಿದ್ದೆ, ನೀವು ಮಾಡಬೇಕು ಅಂತ ಇದ್ದೆ ಅಂದ್ರೆ ಅದು ಆಗೋದಿಲ್ಲ. ಈಗ ಲಕ್ಷ್ಮೀಕಾಂತ್ ಗೋಲ್ ಇಂಪಾರ್ಟೆಂಟ್ ಟು ಲೀಡ್ ಎ ಹ್ಯಾಪಿಯರ್ ಲೈಫ್ ಅಂತ ಒಂದು ಮೆಸೇಜ್ ಹಾಕಿದಾರ. ಸಂತೋಷಕ್ಕೂ ಗುರಿಗೂ ಸಂಬಂಧ ಇದೆಯಾ? ಇದೆ. ಅದಕ್ಕೆ ನಾನು ಸಂತೋಷದ ಅನ್ವೇಷಣೆ ಅಂತ ಕರೀತಾನೆ. ಇನ್ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಅಂತ ಒಂದು ಇಂಗ್ಲಿಷ್ ಚಲನಚಿತ್ರ ಕೂಡ ಬಂದಿತ್ತು. ನಮಗೆ ನಾವು ಸಂತೋಷದ ಕಡೆಗೆ ಸಾಗಬೇಕು ಅನ್ನುವ ಒಂದು ಚಿಂತನೆನೇ ಬರಲಿಲ್ಲ ಅಂದ್ರೆ ಈಗಿರೋ ಲೈಫ್ನ ಹೇಗೆ ಬೇಕೋ ಹಾಗೆಯೇ ಅನುಭವಿಸ್ತಾ ಇರ್ತೀವಿ. ಮುಂದಕ್ಕೆ ಸಾಗೋದಿಲ್ಲ. ಮುಂದಕ್ಕೆ ಸಾಗ್ಬೇಕಾ? ಜೀವನದಲ್ಲಿ ಒಂದು ಕ್ಲಾರಿಟಿ ಬೇಕು, ಗುರಿ ಬೇಕು. ಸಂತೋಷ ಕೂಡ ಒಂದು ಗುರಿ. ಆದರೆ ಎಲ್ಲ ಕೆಲಸಗಳನ್ನ ಸಂತೋಷದಿಂದ ಮಾಡೋದಕ್ಕೆ ಆರಂಭ ಮಾಡಿದ್ರೆ, ನಾವುಗಳು ಪ್ಯಾಷನೇಟ್ ಆಗಿದ್ರೆ ನಮ್ಮ ಕಲಿಕೆ ಹೆಚ್ಚಾಗ್ತದೆ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಯಾಕಂದ್ರೆ ನಾವು ಯಾವಾಗ ಆ ಒಂದು ಕಲಿಕೆಯ ಮನೋಧರ್ಮ ನಮ್ಗಾಗೋದಿಲ್ಲ, ಜೀವನದಲ್ಲಿ ಯಶಸ್ಸು ಕಷ್ಟ. ಇನ್ನು ಸುಮಾರು ಜನ ಗುರಿ ಹತ್ತತ್ರ ಹೋಗ್ತಾ ಇರ್ತಾರೆ, ನಮ್ಮ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟು ವಾಪಸ್ ಹೊರಟೋಗ್ತಾರೆ. ಅವರು ಕೂಡ ಸಾಧನೆ ಆಗಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅವರ್ ಲೈಫ್ ಗೋಲ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಚೀವ್ ಸಕ್ಸಸ್ ಅಂತ ವಿಕಾಸ್ ಹಾಕಿದ್ದಾರೆ. ನಮ್ಗೆ ಇಡೀ ಒಂದು ಜೀವನದಲ್ಲಿ ಒಂದು ದೊಡ್ಡ ಗುರಿ ಇರ್ತದೆ ನಮ್ಗೆ. ಆ ದೊಡ್ಡ ಗುರಿಯನ್ನ ಇಡೀ ಬದುಕಿನಲ್ಲಿ ನಾವು ಯಾವುದೋ ದಿಕ್ಕಿಗೆ ಹೋಗ್ಬೇಕು ಅಂತ, ಅದು ತುಂಬಾ ಮುಖ್ಯ ಸಕ್ಸಸ್ಗೆ ಅಂತ ವಿಕಾಸ್ ಸಂದೇಶ ಕಳಿಸಿದ್ದಾರೆ. ಮತ್ತೊಬ್ರು ಗೋಲ್ ಈಸ್ ಎ ಡೈರೆಕ್ಷನ್ ಟು ಲೈಫ್ ಸರ್ ಅಂತ ಹೇಳಿದಿರಿ. ಎಸ್, ಒಂದು ನಿರ್ದೇಶನ, ಯಾವ ಕಡೆಗೆ ನಾವು ಸಾಗುತ್ತಿದ್ದೇವೆ ಅನ್ನುವಂಥದ್ದು. ಓಕೆ. ಅನ್ನಪೂರ್ಣ ಅವರು, ಇದೊಂದು ಸಾಮಾಜಿಕ ಸೇವೆ ಸರ್, ನನ್ನದೊಂದು ಗುರಿ ಇದೆ, ಅದನ್ನು ನನಸು ಆಗಿಸಲು ನಿಮ್ಮ ತರಬೇತಿ ನನಗೆ ಸಹಕಾರಿ ಆಗಲಿದೆ ಎಂದು ಭಾವಿಸಿಕೊಳ್ಳುತ್ತೇನೆ ಅಂತ ಹಾಕಿದ್ದಾರೆ. ಖಂಡಿತ ನಾವು ಯಾವಾಗ ನಮ್ಮ ವ್ಯಕ್ತಿತ್ವದ ಬಗ್ಗೆ ನಮ್ಮ ಅರಿವು ತಿಳುವಳಿಕೆ ಜಾಸ್ತಿ ಆಗ್ತದೆ, ಒಂದು ನಮ್ಮಲ್ಲಿರುವ ನೆಗೆಟಿವ್ ಆಸ್ಪೆಕ್ಟ್ಸ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಪಾಸಿಟಿವ್ ಆಸ್ಪೆಕ್ಟ್ಸು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ದಟ್ ಇಟ್ ಸೆಲ್ಫ್ ವಿಲ್ ಟೇಕ್ ಅಸ್ ಟು ದ ನೆಕ್ಸ್ಟ್ ಲೆವೆಲ್. ಸೊ 10 ಕಡೆ ಗುಂಡಿ ತೋಡುವ ಬದಲು ಒಂದು ಕಡೆ ಗುಂಡಿ ತೋಡು ಅನ್ನುವ ಗಾದೆ ಇರುವ ಹಾಗೆ, ಯಾವಾಗಲೂ ನಾವು ಒಂದು ಗುರಿಯ ಕಡೆಗೆ ಫೋಕಸ್ ಮಾಡಿದ್ರೆ ನಮಗೆ ಲಾಭ ಜಾಸ್ತಿ. ಸೊ ಇದನ್ನ ನಾವು ಗಮನದಲ್ಲಿಟ್ಕೊಳ್ಳೋಣ. ನಿಮ್ಗೆಲ್ಲ ಗೊತ್ತಿರಬೇಕು, ವಾರೆನ್ ಬಫೆನ್ ಕೇಳಿದ್ರಂತೆ, ಏನಪ್ಪ ಹೇಗೆ ಗುರಿ ಇಟ್ಕೊಳ್ಳೋದು ಅಂತ. ಆತ ಒಂದು ಕೆಲಸ ಮಾಡ್ರಿ, ನೀವೆಲ್ಲ ಒಂದು ಪಟ್ಟಿ ಮಾಡ್ರಿ, ಒಂದು 25 ಪಟ್ಟಿ ಬರ್ಕೊಳ್ರಿ ಅಂತಾರೆ. ಆ 25ರೊಳಗಡೆ 5ನ್ನ ಟಾಪ್ ಯಾವುದು ನಿಮ್ಮ ಜೀವನದಾಗ ಮಾಡಬೇಕು ಅಂತ ಪ್ರಯಾರಿಟಿ ಇಟ್ಕೊಳ್ಳಿ ಅಂತಾರೆ. ಆಯ್ತು, ಇಟ್ಕೊಂಡಾಯ್ತು. ಅದರೊಳಗಡೆ ನೀವು ಇನ್ನು ಉಳಿದಿದ್ದ 20 ಇದೆಯಲ್ಲ, ಅದನ್ನ ತಿರುಗಿ ನೋಡ್ಲೇಬೇಡಿ ನಿಮ್ಮ ಜೀವನದಾಗೆ. ಮೊದಲು 5 ಏನು ಹೇಳಿ ನೀವು ಇಟ್ಕೊಂಡಿದ್ರಿ ಅದ್ರ ಮೇಲೆ ವರ್ಕ್ ಮಾಡಿ ಅಂತ ಅಂತಾರೆ. ಅದಾದ್ಮೇಲೆ ಈ ಗೋಲ್ ಸೆಟ್ಟಿಂಗ್ ಕಾನ್ಸೆಪ್ಟ್ಸ್ ಮಾಡ್ತಾ 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 ಏನಾಯ್ತು, ABC, ಪ್ಲಾನ್ ABC, ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ಬಂತು. ಆಮೇಲೆ ಸಿ ಬಿಟ್ಟೋಯ್ತು, ಪ್ಲಾನ್ ಎ ಆರ್ ಪ್ಲಾನ್ ಬಿ ಅಂತ ಆಯ್ತು. ಅದಾದ್ಮೇಲೆ ಏನಾಗೋಯ್ತು ಗೊತ್ತಾ? ಪವರ್ ಆಫ್ 1.
ಈಗಿನ ಒಂದು ಕರೆಂಟ್ ಗೈಡೆನ್ಸ್ ಅಥವಾ ಟ್ರೆಂಡ್ ಅಂದ್ರೆ ಫೋಕಸ್ ಆನ್ ಎನಿ ಒನ್ ಥಿಂಗ್. ಆ ಒಂದು ಕ್ಷೇತ್ರದಲ್ಲಿ ನೀವು ಸಂಪೂರ್ಣ ಟಾಪರ್ ಆಗೋಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನಮ್ಮ ಅರಿವಿಗೆ ಬಂದಿರುವಂತಹ ವಿಚಾರ ಅನ್ನೋದನ್ನ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. 36ರಲ್ಲಿ ನೀವು ಪರಿವರ್ತನೆಯಿಂದ ಸಾಧಕರಾಗಿ ಅಂತೇಳಿ ಅಂದ್ರೆ ಹೇಳ್ತಾ ಹೇಳಿದ್ರೆ ನಿಮ್ಮ ಪರಿವರ್ತನೆ ನಮ್ಮ ಈ ವ್ಯಕ್ತಿತ್ವನ ವಿಕಾಸನದ ಮುಖಾಂತರ ಹೇಗೆ ಸಾಧಕರಾಗ್ಬೋದು ಅಂತೇಳಿ ನೀವು ಈ 36 ಅಂಶನ ನಾವೆಲ್ಲ ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ನಾವು ಅಂದ್ಕೊಂಡದ್ದು ನಾವು ಹೇಳಿದ್ರಿ ಅಲ್ಲಿ ಅಂದುಕೊಳ್ಳೋದ್ರಿಂದ ಹೊಂದಿಕೊಳ್ಳೋದ್ರೊಳಗೆ ನಾವು ಅಲ್ಲಿ ಯಾವ ರೀತಿ ಹೊಂದ್ಕೋಬೇಕಾಗ್ತದೆ. ನಾವು ಪರಿವರ್ತನೆಗೆ ಹೊಂದ್ಕೊಂಡ್ರೆ ಆಸಕ್ತಿನ ತೋರ್ಕೊಂಡು ನಕಾರಾತ್ಮಕ ಭಾವನೆಗಳನ್ನೆಲ್ಲ ಬಿಟ್ಟು ಸಕಾರಾತ್ಮಕ ಭಾವನೆಗಳೊಂದಿಗೆ ಅಲ್ಲಿ ಅದರ ಇನ್ನೂ ಒಂದು ವಸ್ತು ಹೇಳಿದ್ರಿ ನಾವು ನಕಾರಾತ್ಮಕಗಳನ್ನೆಲ್ಲ ಒಂದು ಕಡೆ ಬದಿಗಿಟ್ಟು ಸಕಾರಾತ್ಮಕಗಳಿಗೆ ನಾವು ಬಂದ್ರೆ ನಮ್ಮ ಪರಿವರ್ತನೆ ಹಾದಿ ನಮ್ಮ ವಿಕಾಸನದ ಹಾದಿನ ಖಂಡಿತವಾಗಿಯೂ ಅಜ್ಞಾನದಿಂದ ಸುಜ್ಞಾನದವರೆಗೆ ತಗೊಂಡು ಹೋಗ್ತೀರಿ ಅಂತ ಹೇಳ್ತಾ ಬಂದ್ರಿ ಸರ್. ಖಂಡಿತವಾಗಿ ಒಂದು ರೀತಿ ಅದರಲ್ಲಿ ಇನ್ನೂ ಒಂದು ಪಾಯಿಂಟ್ ಹೇಳಿದ್ರಿ, ನಾಯಕತ್ವದಿಂದ ತಂಡದ ನಾವು ಲೀಡರ್ ಆದ್ರೆ ಅಲ್ಲಿ ತಂಡನೂ ನಾವು ಪರಿವರ್ತನೆ ಮಾಡ್ಬೋದು ಅಂತ ಹೇಳ್ತಾ ತುಂಬಾ ಸ್ಪಷ್ಟವಾಗಿ ಖಂಡಿತವಾಗಿಯೂ ಈ ವಿಕಾಸನ ನೀವು ಪರಿವರ್ತನೆ ಹೇಗಿದೆ ಅದು ನಮ್ಮ ತರಗತಿ ನಾವು ತಗೊಳ್ತಾ ಇರೋರಿಗೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ ಸರ್. ಓಕೆ. ಎಸ್ ಸ್ನೇಹಿತರೆ, ವ್ಯಕ್ತಿತ್ವ ಪರಿವರ್ತನೆ ಇದು ನಿಮ್ಗೆ ಎತ್ತರಕ್ಕೇರಲು 36 ಮೆಟ್ಟಿಲುಗಳು ಅನ್ನುವಂಥದ್ದನ್ನ ಮೆಟ್ಟಿಲುಗಳ ಚಿತ್ರನು ತೋರಿಸಿದ್ದೇನೆ. ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಅಂತ ಇವೆರಡು ಕೃತಿ Amazon.in ನಿಮಗೆ ಲಭ್ಯ ಇರುತ್ತೆ. ಲಕ್ಷ್ಮೀಕಾಂತ್ ವಂಡರ್ಫುಲ್ ವಿಡಿಯೋ ಅಂತ ಟೈಪ್ ಮಾಡಿದ್ದಾರೆ. ಇದು ಚಂದನ ಟಿವಿಯಲ್ಲಿ ಬಂದಿದ್ರಿಂದ ಚಂದನ ಟಿವಿ ಅವರ ಅಲ್ಲಿ ಎಲ್ಲ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಲಭ್ಯ ಇರ್ತದೆ. ಇದು ಸಂಪೂರ್ಣ ವಿಡಿಯೋ ನೀವು ನೋಡಬೇಕು ಅಂದ್ರೆ ಅದ್ರ ಕಡೆಗೆ ತಾವು ಒಬ್ರು ಕೇಳಿದ್ರು ಇದು ಎಲ್ಲಿ ಸಿಗ್ತದೆ ಸರ್ ಅಂತ, ಅದನ್ನು ತಿಳಿಸಿದ್ದೇನೆ. ಇಂಟರ್ವ್ಯೂ ನಡೆದಾಗ ಕೆಲ 30 ಪಾಯಿಂಟ್ ನಾನು ನೀಡಿದ್ದೆ. ಅದಾದ್ಮೇಲೆ ಇನ್ನೂ 6 ಪಾಯಿಂಟ್ ಸೇರಿಸಿ 36 ಪಾಯಿಂಟ್ಸ್ ಒಟ್ಟು ನಾನು ನೀಡಿದ್ದೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ವ್ಯಕ್ತಿತ್ವ ಪರಿವರ್ತನೆ ಪ್ರತಿಯೊಬ್ಬರಲ್ಲಿಯೂ ಸಾಧ್ಯ ಇದೆ ಸ್ನೇಹಿತರೆ. ಪ್ರತಿಯೊಬ್ಬರೂ ಪರಿವರ್ತನೆ ಹೊಂದೋದಕ್ಕೆ ಸಾಧ್ಯತೆ ಇದೆ. ಆ ಒಂದು ಪರಿವರ್ತನೆ ತಮ್ಮಲ್ಲೂ ಆಗಬೇಕು ಅನ್ನೋದು ನಾನು ಬಯಸ್ತೇನೆ. ನಿಮಗೆಲ್ಲ ಹದ್ದಿನ ಒಂದು ಕತೆ ಗೊತ್ತಿರ್ಬೋದು. ಹದ್ದು ವಯಸ್ಸೆಷ್ಟು ಅಂತ ಹೇಳಿದ್ರೆ 40+30 ಅಂತ ಹೇಳ್ತೇವೆ. ಕಾರಣ ಏನು? 40ನೇ ವಯಸ್ಸಿನಲ್ಲಿ ಹದ್ದಿಗೆ 2 ಆಯ್ಕೆ ಇರುತ್ತೆ. ಒಂದು ಸತ್ತೋಗೋದು, ಎರಡನೇದು ಒಂದು ಟಿಡಿಯಸ್ ಪ್ರಾಸೆಸ್, ಕಷ್ಟಪಟ್ಟು ಒಂದು ಪ್ರಕ್ರಿಯೆಗೆ ಅದು ಒಳಗಾಗಬೇಕು. ಏನದು? ಮುದಿಯಾದ ಕೊಕ್ಕನ್ನ ಬಂಡೆಗೆ ತಾಗಿಸಿಕೊಂಡು ಕಿತ್ಕೊಡುತ್ತೆ. 150 ದಿನ ಉಪವಾಸ ಇರುತ್ತೆ. 150 ದಿನ ಆದ್ಮೇಲೆ ಹೊಸ ಕೊಕ್ಕು ಬರ್ತದೆ. ಹೊಸ ಕೊಕ್ಕು ಬಂದ್ಮೇಲೆ ಮೊದಲನೇ ಕೆಲಸ ಏನ್ ಮಾಡುತ್ತೆ? ತನ್ನ ಮುದಿಯಾಗಿರುವ ರೆಕ್ಕೆ ಪುಕ್ಕನೆಲ್ಲ ಕಿತ್ಕೊಳ್ಳುತ್ತೆ. ಆಗ ಅದು ಒಂದು ರೀಬರ್ತ್ ಅಂತ ಕರೀತಾರೆ, ಈಗಲ್ಸ್ ರೀಬರ್ತ್ ಅಂತ. ಅಲ್ಲಿಂದ 30 ವರ್ಷ ಬದುಕ್ತದೆ. ಅಂದ್ರೆ ನಮ್ಮ ಜೀವನದಲ್ಲಿ ನಮಗೂ ಎಷ್ಟೋ ಸರಿ ಗೊತ್ತಿಲ್ಲದಲೆ ನಮ್ಮನ್ನ ನಾವು ಆ ಅಂದ್ರೆ ಈ ತರದ ಟ್ರೈನಿಂಗ್ ಮೂಲಕ ಆಗಿರ್ಬೋದು ಅಥವಾ ಪುಸ್ತಕಗಳ ಮೂಲಕ ಆಗಿರ್ಬೋದು, ನಮ್ಮನ್ನು ನಾವು ಒಡ್ಡಿಕೊಳ್ಳದಿದ್ದರೆ ಪರಿವರ್ತನೆ ಆಗುವುದಿಲ್ಲ ಅಂತ ಹೇಳ್ತಾ, ಇರುವುದನ್ನು ಬಿಟ್ಟು ಇಲ್ಲದೆ ಇರೋ ಕಡೆ ಎಲ್ಲರೂ ವಾಲ್ತಾರೆ ಸರ್. ತಾವು ಹೇಳಿದ ಅಂಶಗಳು ಇದ್ದುದರ ಜೊತೆಗೆ ಯಶಸ್ಸು ಕಾಣಲು ದಾರಿಯಾಗುತ್ತವೆ. ವಂಡರ್ಫುಲ್ ಕಾಮೆಂಟ್. ಐ ಥಿಂಕ್ ಇದುವರೆಗೆ ಬಂದದ್ದು ಬೆಸ್ಟ್ ಕಾಮೆಂಟ್. ಆದರೆ ಅವ್ರ ಹೆಸರು ಇಲ್ಲ. ನಿಮ್ಮ ಹೆಸರು ಟೈಪ್ ಮಾಡಿದ್ರೆ ಅಥವಾ ನಿಮ್ಮ ಹೆಸರು ಗೊತ್ತಾದ ಸೇರ್ಕೊಂಡ್ರೆ ಒಳ್ಳೇದು. ಅಂದರೆ ಚೇಂಜ್ ಮಾಡಿದರೆ ನಿಮ್ಮದು. ಈಗ ಈ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ಅದು ಗೋಪಾಲಕೃಷ್ಣ ಅಡಿಗರ ಒಂದು ಕವನದಲ್ಲಿ ಬರ್ತದೆ. ಇಲ್ಲಿ ಬಂದಿರುವ ಸ್ನೇಹಿತರು ಹೇಳಿದ್ದಾರೆ, ಇರೋದ್ರಲ್ಲೇನೆ ಹೇಗೆ ಬದುಕಬೇಕು ಅಂತ ನೀವು ಗೈಡ್ ಮಾಡಿದಿರಿ ಸರ್ ಅಂತ. ವಂಡರ್ಫುಲ್ ರಿಮಾರ್ಕ್. ಥ್ಯಾಂಕ್ ಯು ವೆರಿ ಮಚ್. ವ್ಯಕ್ತಿ ಪ್ಲಸ್ ಗುಣ ಅಂತ ಸುದರ್ಶನ್ ಟೈಪ್ ಮಾಡಿದ್ದಾರೆ. ವ್ಯಕ್ತಿಗೆ ಒಂದು ಗುಣ ಅಂದರೆ ಇದನ್ನ ನಾನು ಒಂದು ವ್ಯಾಲ್ಯೂ ಅಥವಾ ಮೌಲ್ಯ ಅಂತಲೂ ಕರಿಬೋದು. ಏನದು ಗುಣಗಳು ಪಟ್ಟಿ ಮಾಡಿಕೊಂಡ್ರೆ ವ್ಯಕ್ತಿತ್ವ ಆಗುತ್ತೆ. ಇದು ತುಂಬಾನೇ ಹತ್ರ ವ್ಯಕ್ತಿತ್ವದಕ್ಕೆ ಇರುವಂತಹ ಒಂದು ಉತ್ತರವನ್ನ ಸುದರ್ಶನ್ ಕೊಟ್ಟಿದ್ದಾರೆ. ವೆರಿ ಗುಡ್. ಸೊ ಈ ಥರ ಆಲೋಚನೆ ಮಾಡಿ ನೀವು ಮೆಸೇಜ್ ಮಾಡ್ತಾ ಇದ್ರೆ
ನಾನು ನಿಮಗೆ ಹೆಚ್ಚು ಗೈಡ್ ಮಾಡೋದಕ್ಕೂ ಕೂಡ ಅದು ಸಾಧ್ಯ ಆಗ್ತದೆ. ಪರ್ಸನಾಲಿಟಿ ಈಸ್ ವಾಟ್ ಫ್ರಾಗ್ರೆನ್ಸ್ ಈಸ್ ಟು ಎ ಫ್ಲವರ್ ಅಂತ ಒಂದು ಮಾತಿದೆ. ಹೂವಿನ ಸುಗಂಧ ಇದೆ. ಆ ಸುಗಂಧನ ಎಕ್ಸ್ಪ್ಲೈನ್ ಮಾಡಿದ್ರೆ ಆಗುತ್ತೆ? ಆಗಲ್ಲ. ದಟ್ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ದ ಸೇಮ್ ವೇ ನಮ್ಮ ಲೈಫಲ್ಲಿ ನಾವು ಇನ್ನೊಬ್ರನ್ನ ಅರಿಬೇಕಾದ್ರೆ ಅವರು ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡ್ತಾರೆ, ನಮ್ಮ ಜೊತೆ ಹೇಗೆ ವರ್ತನೆ ಮಾಡ್ತಾರೆ ಅನ್ನೋದ್ರ ಮೇಲೆ ನಾವು ಜಡ್ಜ್ ಮಾಡ್ತೀವಿ ಅಲ್ವಾ ಸ್ನೇಹಿತರೆ. ವಿಕಸನ ಅಂದಾಗ ಅದು ವಿಕಸನಗೊಳ್ತಾ ಇರಬೇಕು, ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ತಾ ಇರಬೇಕು. ಆ, ವ್ಯಕ್ತಿತ್ವ ಸುಮಾರು ಜನದ್ದು ಕುಬ್ಜ ಆಗಿರುತ್ತೆ. ಆ ಕುಬ್ಜ ಅಂದ್ರೆ ಮೀನ್ ಮೈಂಡೆಡ್ ಟು ಬ್ರಾಡ್ ಮೈಂಡೆಡ್ ಅಂತ, ಅದಕ್ಕೆ ನಾನು ವ್ಯಕ್ತಿತ್ವ ಪರಿವರ್ತನೆಯಲ್ಲಿ ಹೇಳಿರೋದು. ಸೊ ಪುಟ್ಟದಾಗಿರುವಂಥದ್ದು ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಆಗ್ಬೇಕಾದ್ರೆ ನನ್ನ ಥಾಟ್ ಪ್ರಾಸೆಸ್ ಚೇಂಜ್ ಆಗಬೇಕು. ನನ್ನ ರೀತಿ ನೀತಿ, ನನ್ನ ಮನೋಭಾವ, ಆಮ್, ಯಾವ ಸಂದರ್ಭದಲ್ಲಿ ಹೇಗೆ ವರ್ತನೆ ಮಾಡ್ತೀವಿ, ಇವೆಲ್ಲವೂ ಕೂಡ ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ. ನಾನಂತೂ ವ್ಯಕ್ತಿತ್ವ ದರ್ಪಣ, ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು ಅಂತ ಒಂದು ಪುಸ್ತಕದಲ್ಲಿ ನಾನು ತುಂಬ ಕ್ಲಿಯರ್ ಆಗಿ ಆಮ್, ಒಂದು 6 ಗುಣಗಳನ್ನು ಪ್ರೆಸೆಂಟ್ ಮಾಡಿದ್ದೇನೆ. ಅದನ್ನು ನಿಮ್ಮ ಜೊತೆ ಇವತ್ತು ಹಂಚಿಕೊಳ್ತೇನೆ. ಇದನ್ನೇ ಇಂಗ್ಲಿಷ್ನಲ್ಲಿ ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು ಅಂತ ಹೊರಗಡೆ ಬಂದಿದೆ. ಇವಾಗ Amazon.in ನೀವು ಪಡಿಬೋದು ಸ್ನೇಹಿತರೆ. ಓಕೆ. ಪರ್ಸನಾಲಿಟಿ ಲರ್ನಿಂಗ್ ಆಫ್ ಲೈಫ್ ಸ್ಕಿಲ್ಸ್ ಟು ಸರ್ವೀಸ್ ಟು ಯೂನಿವರ್ಸ್. ಸೊ ಲಕ್ಷ್ಮೀಕಾಂತ್ ಹೇಳ್ತಾರೆ, ನಾನು ಪರ್ಸನಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಆ, ಮಾನವರಿಗೆ ಅಥವಾ ಒಂದು ವಿಶ್ವಕ್ಕೆ ಒಂದು ಸೇವೆ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಗುಡ್. ಈ ರೀತಿ ಎಲ್ಲರೂ ಪ್ರಯತ್ನ ಪಡಬೇಕು, ವಿಚಾರಧಾರೆಗಳು ಆಲೋಚನೆ ಮಾಡೋದಕ್ಕೆ. ವಿಕಾಸ್ ಅವರು ಪರ್ಸನಾಲಿಟಿ ಈಸ್ ಯುನಿಕ್ ಕಾಂಬಿನೇಷನ್ ಆಫ್ ಬಿಹೇವಿಯರಲ್, ಮೆಂಟಲ್, ಎಮೋಷನಲ್ ಅಂಡ್ ಸೋಷಿಯಲ್ ಆಕ್ಟಿವಿಟಿ. ವರ್ತನೆ, ಮಾನಸಿಕವಾದ, ಭಾವನಾತ್ಮಕವಾದ, ಸಾಮಾಜಿಕ ಚಟುವಟಿಕೆ. ಗುಡ್. ಒಳ್ಳೆಯ ಪ್ರಯತ್ನಗಳನ್ನು ಮಾಡಿದಿರಿ. ನಾನು ವ್ಯಕ್ತಿತ್ವ ದರ್ಪಣ ಕೃತಿಯಲ್ಲಿ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಮತ್ತು ಆರ್ಥಿಕ 6 ಅಂಶಗಳು ತುಂಬ ತುಂಬ ಮುಖ್ಯ ಅನ್ನೋದನ್ನ ಆ, ಹೇಳಿದ್ದೇನೆ. ಜೊತೆಗೆ ಕೆಲವು ಅದಕ್ಕೆ ಪೂರಕವಾದ ಸಂದರ್ಶನಗಳನ್ನು ಕೂಡ ಬಳಸಿಕೊಂಡು ಈ ವ್ಯಕ್ತಿತ್ವ ದರ್ಪಣ ಅನ್ನುವ ಕೃತಿ ಆ, ನಿಮ್ಮೆಲ್ಲರಿಗೆ ನೀಡಿದ್ದೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಸ್ನೇಹಿತರೆ, ಅನನ್ಯತೆ ಅನ್ನುವಂಥದ್ದು ಕೂಡ ತುಂಬ ಮುಖ್ಯ. ಅನನ್ಯತೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಒಂದ್ಸರಿ ಕಾಮೆಂಟ್ ಮಾಡಿ. ಓಕೆ. ಕ್ಯಾನ್ ವಿ ಸೇ ಗುಣ ಆಸ್ ಎ ಒನ್ ಥಿಂಗ್ ಎವ್ರಿ ಒನ್ ಆಸ್ ವಿಚ್ ಯುನೀಕ್ನೆಸ್ ಅಂತ ಸುದರ್ಶನ್ ಹೇಳಿದ್ದಾರೆ. ಸಿ, ಯುನೀಕ್ನೆಸ್ ಅಂದ್ರೆ ಅನನ್ಯತೆ, ನನ್ನಲ್ಲಿರುವ ವಿಶೇಷ ಗುಣ. ಸೊ ನಮ್ಮಲ್ಲಿರುವ ವಿಶೇಷ ಅಂದ ಗುಣ ಏನದು, ವಿಶೇಷತೆ, ಸ್ಪೆಷಾಲಿಟಿ, ನಾವು ಅದರ ಕಡೆ ಗಮನ ಕೊಡಬೇಕು. ಸೊ ಅನನ್ಯತೆ, ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್ ಅಂತ ಮತ್ತೊಂದು ಪುಸ್ತಕವನ್ನ ಬರೆದಿದ್ದೇನೆ. ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್ ಅಂತ, ಬ್ಲೂ ಪ್ರಿಂಟ್ ಫಾರ್ ಡೀಪ್ ರೂಟೆಡ್ ಸಕ್ಸಸ್. ಓಕೆ. ಖಂಡದಲ್ಲಿ ಅನನ್ಯತೆ ಅರಿಯಿರಿ, ಅನನ್ಯತೆ ಅರಿಯಿರಿ. ಇದರಲ್ಲಿ ಏನು ಹೇಳ್ತಾನೆ ಅಂದ್ರೆ, ವಿ ಆರ್ ಆಲ್ ಮಾಸ್ಟರ್ ಪೀಸಸ್. ನಾವೆಲ್ಲರೂ ಮಾಸ್ಟರ್ ಪೀಸ್. ಓಕೆ. ವಿ ಡೋಂಟ್ ಹ್ಯಾವ್ ರೈಟ್ ಟು ಕಂಪೇರ್ ಅವರ್ ಸೆಲ್ಸ್ ವಿತ್ ಸಂಬಡಿ ಎಲ್ಸ್. ಯು ಆರ್ ಯುನೀಕ್. ಸೊ ಯು ನೋ ಯುವರ್ ಐಡೆಂಟಿಟಿ, ಯು ನೋ ಯುವರ್ ಸ್ಪೆಷಾಲಿಟಿ, ಯು ನೋ ಯುವರ್ ಟ್ಯಾಲೆಂಟ್. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮಂಜುನಾಥ್ ಅವರು ಕ್ಯಾರೆಕ್ಟರ್ ಆಫ್ ಎ ಪರ್ಸನ್ ಅಂತ ಹೇಳಿದ್ದಾರೆ. ಹೌದು, ಆ ಒಬ್ಬ ವ್ಯಕ್ತಿ ಯಾವ ಥರದ ಗುಣ ಲಕ್ಷಣ, ಗುಣ ವಿಶೇಷತೆ ಇದೆ ಎನ್ನುವುದು ಕೂಡ ಇಲ್ಲಿ ತುಂಬ ಮುಖ್ಯ ಆಗತ್ತೆ. ಪ್ರಯತ್ನಗಳನ್ನು ಮಾಡ್ತಾ ಇದ್ರಿ, ಈ ರೀತಿ ಮಾತಾಡ್ತಾ ಇದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗತ್ತೆ. ಮುಖ್ಯವಾಗಿ ಯುನಿಕ್ನೆಸ್ ಅರ್ಥ ಮಾಡ್ಕೋಬೇಕಾದಾಗ
ನಾವು ಸುಮ್ಮನೆ ಅನಗತ್ಯವಾಗಿ ಅವ್ರ ಜೊತೆ ಕಂಪೇರ್ ಮಾಡ್ಕೋತೀವಿ. ಕಂಪೇರ್ ಮಾಡ್ಕೋಬಾರ್ದು. ವಿ ಡೋಂಟ್ ಹ್ಯಾವ್ ಎನಿ ರೈಟ್, ಬಿಕಾಸ್ ನಮ್ಮ ಥರ ಇನ್ನೊಬ್ರು ಇಲ್ವೇ ಇಲ್ಲ, ಹುಟ್ಟೇ ಇಲ್ಲ. ಇವತ್ತಿಲ್ಲ, ಹಿಂದೆ ಇಲ್ಲ, ಮುಂದೆ ಮುಂದೆ ಹುಟ್ಟಲ್ಲಂತೆ. ದಟ್ಸ್ ದಿ ಸ್ಪೆಷಾಲಿಟಿ. ಅದಕ್ಕೇನೆ ತಮ್ದು ಇಂಪ್ರೆಷನ್, ನಿಮ್ಮ ಒಂದಿದು ಇನ್ನೊಬ್ರದ್ದು ಇರೋದೇ ಇಲ್ಲ ಅನ್ನೋವಂಥದ್ದನ್ನ ಹೇಳೋವಂಥದ್ದು ಅಲ್ವೇ? ಹ್ಮ್. ಆ, ನಮ್ಮ ಎರಡು ಯೂಟ್ಯೂಬ್ ಚಾನೆಲ್ಗಳಿದೆ. ಒಂದು ಜಯಪ್ರಕಾಶ್ ನಾಗ್ತಿಹಳ್ಳಿ, ಎರಡು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್. ಈ ಎರಡು ಯೂಟ್ಯೂಬ್ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಇರ್ತದಲ್ಲ, ಆ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ರೆಗ್ಯುಲರ್ ನೋಟಿಫಿಕೇಶನ್ ಬರ್ತದೆ. ಲೈಕ್ ಮಾಡಿ, ಫಾರ್ವರ್ಡ್ ಮಾಡ್ತಾ ಇರಿ ನಮ್ಮ ವಿಡಿಯೋಗಳು, ನೋಡ್ತಾ ಇರಿ, ಜೊತೆ ಕಾಮೆಂಟ್ ಮಾಡ್ತಾ ಇರಿ. ಯು ವಿಲ್ ಸಿ ಅ ಲಾಟ್ ಆಫ್ ಚೇಂಜ್ ಇನ್. ಜೊತೆಗೆ ಟೆಲಿಗ್ರಾಮ್ ಆ್ಯಪಲ್ಲಿ ಟೆಲಿಗ್ರಾಮ್ ಕಮ್ಯುನಿಟಿ ಒಂದು ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಇದೆ. ಅದಕ್ಕೆ ಜಾಯಿನ್ ಆದರೆ ನಮ್ಮ ಇನ್ಫಾರ್ಮೇಷನ್ಗಳು ರೆಗ್ಯುಲರ್ ಆಗಿ ಎಲ್ಲವೂ ಬರ್ತಾ ಇರುತ್ತೆ. ಅದರ ಆಚೆಗೆ ಆನ್ಲೈನು ಆಫ್ಲೈನು ಏನಾದ್ರು ನೀವು ನಮ್ಮ ಕೋರ್ಸ್ಗಳಿಗೆ ಬರಬೇಕು ಅಂದ್ರೆ ನಮ್ಮ ಕಚೇರಿ ಸಂಖ್ಯೆ 9341259267ಗೆ ಕರೆ ಮಾಡಿದ್ರೆ ಆಯಿತು. ಒಟ್ಟಿನಲ್ಲಿ ನಾನು ಕಲಿಬೇಕು, ನಾನು ಬೆಳಿಬೇಕು ಅನ್ನುವಂಥದ್ದು ತುಂಬ ಮುಖ್ಯ ಆಗ್ತದೆ. ಓಕೆ, ವಿ ಕ್ಯಾನ್ ಗಿವ್ 100 ಎಫರ್ಟ್ಸ್ ಟು ಅವರ್ ಯುನೀಕ್ನೆಸ್. 100 ಎಫರ್ಟ್ಸ್ ಅಂದರೆ 100 ಸಾರಿ ಪ್ರಯತ್ನ ಅಂತನಾ ಮಾಡಿ. 100 ಅಲ್ದಿದ್ರೆ ಥಾಮಸ್ ಆಲ್ವಾ ಎಡಿಸನ್ 1000 ಸಾರಿ ಪ್ರಯತ್ನ ಪಟ್ಟರು. ಹೋಲಿಕೆ ಇಲ್ಲದೆ ಇರುವುದು, ವ್ಯಕ್ತಿಗಳು ವಿಭಿನ್ನವಾಗಿರುವುದು. ಡೆಫಿನೆಟ್ಲಿ ನಾನೀಗ ಅದನ್ನೇ ಹೇಳಿದೆ. ಹೋಲಿಕೆ ಆ, ಮಾಡ್ಕೊಳ್ಳೋದಾಗತ್ತಿಲ್ಲ. ನಮ್ಮ ಮೇಲೆ ನಾವು ವರ್ಕ್ ಮಾಡೋದಾಗಬೇಕು. ವಿ ಹ್ಯಾವ್ ಟು ಬೀಟ್ ಅವರ್ ಓನ್ ಸೆಲ್ಫ್. ನಾವೇನಾದ್ರು ರೆಕಾರ್ಡ್ ಮಾಡೋದು ನಮ್ಮ ರೆಕಾರ್ಡ್ ನಾವೇ ಮುರಿಬೇಕು. ಬೇರೆಯವ್ರದ್ದು ಮುರಿಯೋ ಅಗತ್ಯನೇ ಇಲ್ಲ ಅಂತ. ಓಕೆ, we can ask question about uniqueness, or what is uniqueness, I have, why it is, and how it is helpful to us and society. ಒಬ್ಬೊಬ್ಬ ವ್ಯಕ್ತಿಯಲ್ಲಿರುವ ಸಾಮರ್ಥ್ಯವನ್ನ ಅರಿಯೋದಕ್ಕೆ, ಶಕ್ತಿಯನ್ನ ಅರಿಯೋದಕ್ಕೆ ಯುನಿಕ್ನೆಸ್ ಬೇಕು. ಇದನ್ನ ಹೇಗೆ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ, ನಮ್ಮನ್ನ ನಾವು ಆಗಾಗ ಸ್ವಯಂ ಅರಿವು, ಸೆಲ್ಫ್ ಅವೇರ್ನೆಸ್, ಓಕೆ, ನಮ್ಮನ್ನೇ ಸೆಲ್ಫ್ ಅನಾಲಿಸಿಸ್. ವೇರ್ ಆರ್ ವಿ, ನಾವು ಯಾವುದೋ ಒಂದು ವಿಷಯ ತಗೋತೀವಿ, ಈಗ ಎಲ್ಲಿದ್ದೀವಿ, ಎಲ್ಲಿಗೆ ಹೋಗ್ತೀವಿ, ಇವೆಲ್ಲ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗ್ತದೆ. ಆ ಥರ ನೀವು ನಿಮ್ಮನ್ನು ನೀವು ಅರಿಯುತ್ತಾ, ನಿಮ್ಮನ್ನು ನೀವು ಶೋಧಿಸಿಕೊಳ್ಳುತ್ತಾ ಜೀವನದಲ್ಲಿ ಮುಂದೆ ಸಾಗಿ. ಈಗ ನಾ ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀವಿ. ಏನಂತೀರಿ? ಈ ವಿಡಿಯೋ ನೋಡಿದ್ಮೇಲೆ ನೀವು ನನ್ನ ಮಾತು ಕೇಳಿದ್ಮೇಲೆ ಆ ಥರ ಎಲ್ಲ ಮಾಡಬಾರ್ದು. ಒಳ್ಳೇದಾಗಲಿ.